ಸರ್ಕಾರಿ ನೌಕರಿ ಕೊಡಿಸುತ್ತೇನೆಂದು ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ ಕುಮಟಾದ ಶ್ರೀಧರ್ ಕುಮಟಾಕರ್ ಅಂಡ್ ಟೀಮ್ ಈಗ ಅಂಕೋಲಾದ ದಂಪತಿಯೋರ್ವರಿಗೆ ಮಗು ಕೊಡಿಸುತ್ತೇನೆ ಎಂದು ಹೇಳಿ ಬರೋಬ್ಬರಿ 4.5 ಲಕ್ಷ ರೂಪಾಯಿ ಪಡೆದು ವಂಚಿಸಿದ ಪ್ರಕರಣ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹೌದು, ಇತ್ತೀಚೆಗೆ ಕೆಲ ನಯವಂಚಕರು ಅತಿ ಸರಳವಾಗಿ ಲಕ್ಷ ಹಣ ಸಂಪಾದಿಸಲು ಜನರನ್ನ ಯಾಮಾರಿಸಿ ವಂಚಿಸುತ್ತಿರುವ ಪ್ರಕರಣ ಒಂದೊಂದಾಗಿ ಬೆಳಕಿಗೆ ಬರುವಂತಾಗಿದೆ. ಕುಮಟಾದಲ್ಲಿ ಸರ್ಕಾರಿ ನೌಕರಿ ಕೊಡಿಸುತ್ತೇನೆಂದು ಕೆಲ ಉದ್ಯೋಗಿ ಆಕಾಂಕ್ಷಿಗಳನ್ನ ನಂಬಿಸಿದ ಶ್ರೀಧರ್ ಕುಮಟಾಕರ್ ಅಂಡ್ ಟೀಮ್ ಈಗ ಮಗು ಮಾರಾಟ ಮಾಡುವ ಪ್ರಕರಣದಲ್ಲೂ ಸಿಕ್ಕಿಬಿದ್ದು, ಈ ಪ್ರಕರಣದ ಬಗ್ಗೆ ವಿವರವಾಗಿ ಹೇಳುವುದಾದರೆ, ಅಂಕೋಲಾದ ತೆಂಕಣಕೇರಿಯ ನಿವಾಸಿಯಾದ ತುಕಾರಾಮ್ ಖಾರ್ವಿ ದಂಪತಿಗೆ ಮಕ್ಕಳಿಲ್ಲದಿರುವುದನ್ನ ಅರಿತುಕೊಂಡು ಒಂದು ಮಗುವನ್ನು ಕಾನೂನುಬದ್ಧವಾಗಿ ದತ್ತಕ ಕೊಡಿಸುವುದಾಗಿ ಹೊನ್ನಾವರದ ಲೋಹಿತ ತಾಂಡೇಲ್ ಎಂಬುವವರು ತಿಳಿಸಿದ್ದಾರೆ. ಇದಕ್ಕೆ ಒಪ್ಪಿಕೊಂಡ ದಂಪತಿಯೊಂದಿಗೆ 4 ಲಕ್ಷ ರೂಪಾಯಿಗಳ ಡೀಲ್ ಕುದುರಿಸಿ ಮಾಲಿನಿ ಶ್ರೀಧರ ಕುಮಟಾಕರ್ ಎಂಬುವವರ ಮೂಲಕ ಮಗುವಿನ ತಂದೆ ತಾಯಿಗೆ ಭೇಟಿ ಮಾಡಿಸಿ ನಂಬಿಸಿದ್ದಾರೆ. ಅದರಂತೆ 2024ರ ಸೆಪ್ಟೆಂಬರ್ 12ರಂದು ಅಂಕೋಲಾಕ್ಕೆ ಆಗಮಿಸಿದ ಮಾಲಿನಿಯು ತಮ್ಮ ಕಾರಿನ ಚಾಲಕ ರಾಘವೇಂದ್ರ ನಾಯ್ಕರ ಮೂಲಕ 3 ಲಕ್ಷ ರೂಪಾಯಿಗಳ ಚೆಕ್ ಮತ್ತು 1 ಲಕ್ಷ ರೂಪಾಯಿ ನಗದನ್ನು ಆ ದಂಪತಿಯಿಂದ ಪಡೆದಿದ್ದಾರೆ. ಬಳಿಕ 2024ರ ಸೆಪ್ಟೆಂಬರ್ 24ರಂದು ಮಗು ದತ್ತಕ ಪಡೆಯಲು ನೋಂದಣಿ ಶುಲ್ಕ ಮತ್ತು ಕಾಗದ ಪತ್ರಗಳು ಹಾಗೂ ವಕೀಲರ ಫೀಸ್ ಅಂತ ಹೇಳಿ ಮತ್ತೆ 50,000 ರೂಪಾಯಿಗಳನ್ನ ಮಾಲಿನಿಯವರ ಬ್ಯಾಂಕ್ ಖಾತೆಗೆ ಫೋನ್ ಪೇ ಮೂಲಕ ಪಡೆದಿದ್ದಾರೆ. ಬಳಿಕ ಮಗುವನ್ನು ಆದಷ್ಟು ಬೇಗ ದತ್ತಕ ನೀಡಿ ಹಸ್ತಾಂತರಿಸುವ ಬಗ್ಗೆ ಮಾಲಿನಿಯನ್ನ ವಿಚಾರಿಸಿದಾಗ ದತ್ತಕ ಕಾನೂನು ವಿಧಿವಿಧಾನಗಳನ್ನ ಪೂರೈಸಲು ಮತ್ತೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಇದರಿಂದ ಬೇಸರಗೊಂಡ ತುಕಾರಾಮ ಖಾರ್ವಿ ದಂಪತಿಯು ಮತ್ತೆ ಹಣ ಕೊಡಲು ಸಾಧ್ಯವಿಲ್ಲ, ಕಾನೂನುಬದ್ಧವಾಗಿ ಮಗು ಕೊಡಿ, ಇಲ್ಲವಾದರೆ ನಾವು ನೀಡಿದ 4.5 ಲಕ್ಷ ರೂಪಾಯಿ ಹಣವನ್ನು ವಾಪಸ್ ಕೊಡುವಂತೆ ಸೂಚಿಸಿದ್ದಾರೆ. ಇದರಿಂದ ಸಿಟ್ಟಾದ ಮಾಲಿನಿ ಆ ದಂಪತಿಗೆ ತುಚ್ಛವಾಗಿ ಬೈದು ಲೋಹಿತ್ ಮೂಲಕವೇ ಹಣ ಮರಳಿಸುವುದಾಗಿ ಹೇಳಿದ್ರು. ಬಳಿಕ ಎಷ್ಟು ಬಾರಿ ಕಾಲ್ ಮಾಡಲಿ ಅಥವಾ ಮೆಸೇಜ್ ಕಳುಹಿಸಿದರೂ ಸ್ಪಂದಿಸದೆ ಸತಾಯಿಸಿದ್ದಾರೆ. ಈ ನಡುವೆ ಎಂಟ್ರಿ ಕೊಟ್ಟ ಶ್ರೀಧರ್ ಕುಮಟಾಕರ್ ಮಾಲಿನಿಗೆ ಪದೇ ಪದೇ ಕರೆ ಮಾಡಬೇಡಿ, ನಿಮ್ಮ ಹಣ ವಾಪಸ್ ಮಾಡಲು 6 ರಿಂದ 9 ತಿಂಗಳು ಸಮಯಾವಕಾಶ ಬೇಕಾಗುತ್ತದೆ, ಮತ್ತೆ ಕಾಲ್ ಮಾಡಿದರೆ ನಿಮ್ಮ ಮನೆಗೆ ಬಂದು ಎತ್ತಾಕೊಂಡು ಹೋಗಿ ಕಟ್ಟಿ ಹಾಕಿ ಹೊಡೆಯುವುದಲ್ಲದೆ ತುಕಾರಾಮ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾನೆ. ಇದರಿಂದ ಕಂಗಾಲಾದ ದಂಪತಿಯು ಇವರಿಬ್ಬರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿದಾಗ ಇವರಿಬ್ಬರ ನೈಜ ಬಂಡವಾಳ ಬಯಲಾಗಿದೆ. ತಕ್ಷಣ ಜಾಗೃತರಾದ ತುಕಾರಾಮ್ ಅವರು ಅಂಕೋಲಾ ಪೊಲೀಸ್ ಠಾಣೆಗೆ ತೆರಳಿ ತನಗಾದ ಮೋಸದ ಬಗ್ಗೆ ಪೊಲೀಸರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮೋಸ ಮಾಡುವ ದುರುದ್ದೇಶದಿಂದ 4.5 ಲಕ್ಷ ರೂಪಾಯಿ ಪಡೆದ ಅಪಾದಿತರ ವಿರುದ್ಧ ಪ್ರಕರಣ ದಾಖಲಿಸಿ ತನಗೆ ನ್ಯಾಯ ಕೊಡಿಸುವಂತೆ ಪೊಲೀಸರ ಬಳಿ ಕೋರಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಅಂಕೋಲಾ ಠಾಣೆ ಪೊಲೀಸರು ಈ ಮಗು ಮಾರಾಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಮಾಲಿನಿ ಮತ್ತು ಶ್ರೀಧರ್ ಕುಮಟಾಕರ್ನನ್ನು A1 ಮತ್ತು A2 ಆರೋಪಿಯನ್ನಾಗಿ ಪ್ರಕರಣ ದಾಖಲಿಸಿಕೊಂಡರೆ, ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇರೆಗೆ ಲೋಹಿತ್ ತಾಂಡೇಲ್, ಕಾರು ಚಾಲಕ ರಾಘವೇಂದ್ರ ನಾಯ್ಕ್ ಮತ್ತು ರಾಜೇಶ್ ಮೆಸ್ತಾ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಇನ್ನು ಶ್ರೀಧರ್ ಕುಮಟಾಕರ್ ಮತ್ತು ಮಾಲಿನಿ ಟೀಮ್ ಕುಮಟಾ ಸೇರಿದಂತೆ ಜಿಲ್ಲೆಯ ಕೆಲ ತಾಲೂಕುಗಳಲ್ಲೂ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಕೆಲ ಉದ್ಯೋಗ ಆಕಾಂಕ್ಷಿಗಳಿಂದಲೂ ಲಕ್ಷ ಪೀಕಿ ಪಂಗನಾಮ ಹಾಕಿದ ಪ್ರಕರಣ ಕೂಡ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವುದು ಇಲ್ಲಿ ಸ್ಮರಿಸಬಹುದಾಗಿದೆ. ಇಂಥ ಆರೋಪಿಗಳ ಬಗ್ಗೆ ಸಾರ್ವಜನಿಕರು ಆದಷ್ಟು ಹುಷಾರ್ ಮತ್ತು ಎಚ್ಚರ ವಹಿಸಬೇಕಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.